ಅವಿನಾಶ್ ಇನ್ನೇನು ದಿಶಾನ ಹಿಡ್ಕೊಂಡೇ ಬಿಡ್ತಾನೆ ಅನ್ನೋಷ್ಟ್ರಲ್ಲಿ ಮುಳುಗೋನಿಗೆ ಹುಲ್ಕಡ್ಡಿ ಸಿಕ್ಕಿರೋ ತರ ದಿಶಾಗೆ ಅಚಿಂತ್ಯ ಸಿಕ್ಕಿದ್ದ. ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವನ್ಗೂ ದಿಶಾಗೆ ಅಸರ್ಟ್ ಮಾಡೋಷ್ಟು ಧೈರ್ಯ ಇದೆ ಅಂದ್ರೆ ಅಚಿಂತ್ಯ ಅದನ್ನ ನೋಡಿ ಸಹಿಸ್ಕೊಂಡು ಸುಮ್ನೆ ಇರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಅವಿನಾಶ್ ಅಚಿಂತ್ಯನೇ ದುರ್ಗುಟ್ಕೊಂಡು ನೋಡ್ತಾ ನಿಂತಿದ್ದ. ಅವನ ಕಣ್ಣು ಕೋಪದಲ್ಲಿ ಕೆಂಪಾಗಿತ್ತು. ಅವನಿಗೆ ಆ ಇನ್ನೊಬ್ಬ ವ್ಯಕ್ತಿ ಯಾರು ಅಂತಾನೆ ಐಡಿಯಾ ಇರ್ಲಿಲ್ಲ. ಆದ್ರೆ ಅವನೀಗ ಯಾರಿಗೂ ಕೇರ್ ಮಾಡೋ ಮೈಂಡ್ ಸೆಟ್ ಅಲ್ಲೂ ಇರ್ಲಿಲ್ಲ. ಅವನು ಅಚಿಂತ್ಯಂಗೆ ವಾರ್ನ್ ಮಾಡೋ ತರ ನನ್ ದಾರಿಗೆ ಅಡ್ಡ ಬರ್ಬೇಡ, ಜಸ್ಟ್ ಗೆಟ್ ಔಟ್. ನನ್ ಮಾತನ್ ಕೇಳ್ದೆ ಬೇರೆಯವ್ರ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದಕ್ ನೋಡಿದ್ರೆ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳ್ದ. ಅವನ ಮಾತನ್ನ ಕೇಳಿ ಅಚಿಂತ್ಯ ತನ್ನ ಕಣ್ಗಳನ್ನ ಸಣ್ಣ ಮಾಡ್ಕೊಂಡ. ಅವಿನಾಶ್ ಅವನು ಹೀಗೆ ವಾರ್ನ್ ಮಾಡೋದನ್ನ ಕೇಳಿ ಒಂದು ಕ್ಷಣ ಯಾರಿದು ಅಂತ ಯೋಚನೆ ಮಾಡ್ದ. ಅವನಿಗೆ ಸ್ಲೋ ಆಗಿ ಅದ್ಯಾರು ಅಂತ ರಿಯಲೈಸ್ ಆಯ್ತು. ಅವನು ಆಕ್ವರ್ಡ್ ಆಗಿ ಅಚಿಂತ್ಯನೇ ನೋಡ್ತಾ ಹೋ ಅಚಿಂತ್ಯ ಅವರು ಅಂತ ಅಂದ. ಅವನಿಗೆ ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮೆನ್ನ ಈ ತರ ಮೀಟ್ ಮಾಡಿ ಒಂಥರ ಎಂಬಾರಸ್ ಆಗಿತ್ತು. ಸೊ ಟೆಲ್ ಮಿ ಅವಿನಾಶ್, ಇದು ಅಂತ ಅಚಿಂತ್ಯ ದಿಶಾ ಮತ್ತೆ ಅವಿನಾಶ್ ಮಧ್ಯದ ಸ್ಪೇಸ್ ಕಡೆ ಕೈ ತೋರಿಸ್ತಾ. ಅಂದ್ರೆ ನೀವು ಮೊನ್ನೆ ಎಕ್ಸಿಬಿಷನ್ ನಲ್ಲಿ ನೋಡಿದ ಮಾಡೆಲ್ ಹಿಂದೆ ಬಿದ್ದಿದ್ದೀರಾ ಅಂತ ಆಯ್ತಲ್ವಾ? ಆ ಇವೆಂಟ್ ಆದ್ಮೇಲೆ ಸುಮಾರು ಜನ ಸೆಕೆಂಡ್ ಜನರೇಷನ್ ಬಿಸ್ನೆಸ್ ಮೆನ್ಗಳು ನನ್ನ ಹತ್ರ ಬಂದು ಇವಳ ಕಾಂಟ್ಯಾಕ್ಟ್ ನ ಕೊಡು ಅಂತ ಪೀಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ದ. ಅಚಿಂತ್ಯ ಹೇಳಿದ ವಿಷಯ ಕೇಳಿ ಅವಿನಾಶ್ಗೆ ಇನ್ನೂ ಕೋಪ ಬಂತು. ಬಟ್ ನೀವ್ ಹೇಳ್ತಿರೋ ವಿಷಯದಿಂದ ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅಚಿಂತ್ಯ. ಇದು ನನ್ನ ಫ್ಯಾಮಿಲಿ ಮ್ಯಾಟರ್. ಸೊ ಇದರಿಂದ ನೀವ್ ದೂರ ಇರೋದು ಒಳ್ಳೇದು. ದಿಶಾ ಇಸ್ ಮೈ ವೈಫ್ ಅಂತ ಅವಿನಾಶ್ ಹೇಳ್ದ. ವೈಫಾ? ನಿಮ್ ವೈಫಾ ಅಂತ ಅಚಿಂತ್ಯ ಕೇಳ್ದ. ಅವನು ಅದನ್ನ ನಂಬಕ್ಕಾಗದೆ ಇರೋ ತರ ದಿಶಾ ಕಡೆ ತಿರುಗಿ ಹೌದಾ ದಿಶಾ, ಅವಿನಾಶ್ ಹೇಳ್ತಾ ಇರೋದು ನಿಜಾನಾ ಅಂತ ಕೇಳ್ದ. ದಿಶಾ ತಕ್ಷಣ ಇಲ್ಲ ಅಂತ ತಲೆ ಹಾಡ್ಸಿದ್ಲು. ಅವಳ ಮಾತನ್ನ ಕೇಳಿ ಅವಿನಾಶ್ ಕೈಯಲ್ಲಿ ಕೋಪ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅವನ ಕಣ್ಗುಡ್ಡೆಗಳು ಇನ್ನೇನು ಆಚೆ ಬೀಳುತ್ತೆ ಅನ್ನೋ ಲೆವೆಲ್ಗೆ ದೊಡ್ಡದಾಗಿ ಓಪನ್ ಆಗಿತ್ತು. ಅಚಿಂತ್ಯ ತಕ್ಷಣ ಮುಂದೆ ಬಂದು ಅವಿನಾಶ್ಗೆ ಅಡ್ಡ ನಿಂತು ಅವನ ಕಡೆ ನೋಡಿ ಸ್ಮೈಲ್ ಮಾಡ್ದ. ಅವಿನಾಶ್, ನನಗೆ ನೆನ್ಪಿರೋದು ಸರಿ ಇದೆ ಅಂತ ಆದ್ರೆ ಈ ಬಿಸ್ನೆಸ್ ವರ್ಲ್ಡ್ ನಿಮ್ಮನ್ನ ಒಬ್ಬ ಯಂಗ್ ಜೀನಿಯಸ್ ಅಂತ ಅಪ್ರಿಶಿಯೇಟ್ ಮಾಡತ್ತೆ. ನೀವ್ಯಾಕೆ ಒಬ್ಳು ಹುಡುಗಿಗೋಸ್ಕರ ನಿಮ್ಮ ಸ್ಟೇಬಲ್ ಕಂಫರ್ಟಬಲ್ ಲೈಫ್ ನ ಹಾಳು ಮಾಡ್ಕೋತಾ ಇದೀರಾ? ನೀವ್ ಹೂ ಅಂದ್ರೆ ನಿಮ್ನ ಒಪ್ಕೊಳ್ಳೋಕೆ 1000 ಜನ ಹುಡುಗಿರು ಲೈನ್ ಅಲ್ಲಿ ನಿಂತಿರ್ತಾರೆ ಅಂಡ್ ಅವ್ರು ಖಂಡಿತ ನಿಮ್ ಬಗ್ಗೆ ಜೆಂಟಲ್ ಆಗಿರ್ತಾರೆ. ಅದನ್ ಬಿಟ್ಟು ನೀವ್ಯಾಕೆ ಹೋಗಿ ಹೋಗಿ ದಿಶಾ ಹಿಂದೆ ಕಾಡ್ತಾ ಇದ್ದೀರಾ ಅಂತ ಕೇಳ್ದ. ಅವಿನಾಶ್ ಅವನ ಮಾತನ್ನ ಕೇಳಿ ಅಚಿಂತ್ಯ ಕಡೆ ಅನುಮಾನದಿಂದ ನೋಡ್ತಾ ಬಟ್ ನೀವ್ಯಾಕೆ ದಿಶಾನ ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಚಿಂತ್ಯ? ಡೋಂಟ್ ಟೆಲ್ ಮಿ, ನೀವು ಇವಳನ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ದ. ನೋಡಿ, ಈಗ ನೀವ್ ಸುಮ್ನೆ ಏನೇನೋ ನಾನ್ಸೆನ್ಸ್ ತರ ಮಾತಾಡೋಕ್ ಸ್ಟಾರ್ಟ್ ಮಾಡಿದ್ರಿ. ದಿಶಾ ಇಸ್ ಮೈ ಎಂಪ್ಲಾಯಿ ಅಂಡ್ ಅವಳ ಸ್ಕಿಲ್ ನ, ಅವಳ ಎಫಿಷಿಯನ್ಸಿನ ನಾನ್ ತುಂಬಾ ಗೌರವಿಸ್ತೀನಿ. ಅವಳಿಲ್ಲ ಅಂತಂದ್ರೆ ಇನ್ಮುಂದೆ ನನಗೆ ಈ ಲೆವೆಲ್ಗೆ ಕಾರ್ ಶೋಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಬಾಸ್ ಆಗಿ ಅವಳನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ರೈಟ್ಸ್. ಅವಳು ಸೇಫ್ ಆಗಿರ್ಬೇಕು, ಆರಾಮಾಗಿರ್ಬೇಕು ಅಂತ ನಾನ್ ಬಯಸ್ತೀನಿ ಅಂತ ಅಚಿಂತ್ಯ ಹೇಳ್ದ. ಅವಿನಾಶಿಗೆ ಈಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಕೋಪದಲ್ಲೇ ಒಂದ್ಸಲ ದಿಶಾ ಕಡೆ ಇನ್ನೊಂದ್ಸಲ ಅಚಿಂತ್ಯ ಕಡೆ ನೋಡ್ತಿದ್ದ. ಐ ಥಿಂಕ್ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಈಗ ಅವಳ ಜೊತೆ ಇರೋ ವ್ಯಕ್ತಿ ನೀವು. ಆದ್ರೆ ನಾನು ನಿಮ್ಮಂತ ಅಹಂಕಾರ ಸ್ಟೇಟಸ್ ಇರೋ ವ್ಯಕ್ತಿ ಇಂಥ ಕೆಲಸ ಮಾಡ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಅಂತ ಅಂದ. ಅವಿನಾಶ್ ಮಾತ್ ಕೇಳಿ ಅಚಿಂತ್ಯ ಒಂದು ಕ್ಷಣ ಕನ್ಫ್ಯೂಸ್ ಆದ. ಆದ್ರೆ ಅವನು ಅವಿನಾಶ್ ಮಾಡಿದ ಆರೋಪನೆಲ್ಲ ಇಲ್ಲ ಅಂತಾನೂ ಹೇಳಿಲ್ಲ. ಆದ್ರೆ ದಿಶಾ ತಕ್ಷಣ ಅವಿನಾಶ್ ಆರೋಪನ ಅಪೋಸ್ ಮಾಡಿದ್ಲು. ನೀನ್ ಇವಾಗ ಇಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ಬೇಡ. ನನ್ನ ಮತ್ತೆ ಅಚಿಂತ್ಯ ಸರ್ ಮಧ್ಯೆ ಇರೋದು ಜಸ್ಟ್ ಪ್ರೊಫೆಷನಲ್ ರಿಲೇಶನ್ಶಿಪ್ ಅಷ್ಟೇ. ನೀನ್ ಆಲ್ರೆಡಿ ಮಾಡಿರೋ ತಪ್ಪುಗಳ ಪಟ್ಟಿಗೆ ಮಾನನಷ್ಟನ್ನು ಸೇರ್ಸೋ ಹಾಗೆ ಮಾಡ್ಕೋಬೇಡ ಅಂತ ವಾರ್ನ್ ಮಾಡಿದ್ಲು. ಅದಕ್ಕೆ ಅವಿನಾಶ್ ಕೋಪದಲ್ಲಿ ಒಂದ್ ವೇಳೆ ಇವ್ರಲ್ಲ ಅಂದ್ರೆ ನಿನ್ ಹಿಂದೆ ಇರೋ ಕದಿಮ ಯಾರು? ಅದ್ಯಾವ ನಿನ್ನ ಎಕ್ಸಿಬಿಷನ್ ಇಂದ ಹೊರಗಡೆ ಕರ್ಕೊಂಡ್ ಹೋದೋನು? ನೀನ್ ನನ್ನ ಅಷ್ಟೊಂದು ದೊಡ್ಡ ಫೂಲ್ ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ದ. ದಿಶಾ ಅವನ ಮಾತನ್ನ ಕೇಳಿ ಏನೋ ಯೋಚನೆಯಲ್ಲಿ ಕಳೆದು ಹೋದ್ಲು. ಅವಳ ತಲೆಲೀಗ ಒಂದೇ ಯೋಚನೆ ಬರ್ತಿತ್ತು, ಹಾಗಾದ್ರೆ ಯಾರೂ ಶಾಡೋ ಮುಖಾನೇ ನೋಡಿಲ್ವಾ ಅಂತ. ಎಸ್, ನೀವ್ ಹೇಳ್ತಾ ಇರೋದು ನಿಜಾನೇ ಅವಿನಾಶ್ ಅಂತ ಅಚಿಂತ್ಯ ಹೇಳ್ದೆ. ಅವತ್ತು ದಿಶಾನ ಎಕ್ಸಿಬಿಷನ್ ಇಂದ ಆಚೆ ಕರೆ ಕರ್ಕೊಂಡು ಹೋಗಿದ್ದು ನಾನೇ ಅಂತ ಅಂದ. ಅವನ ಮಾತು ತುಂಬಾ ಫರ್ಮ್ ಆಗಿತ್ತು. ನಂಗೆ ದಿಶಾ ಅಂದ್ರೆ ಇಷ್ಟ, ಅವಳು ನನ್ ಗರ್ಲ್ ಫ್ರೆಂಡ್ ಅಂತ ಅವನು ಹೇಳ್ದ. ಅಚಿಂತ್ಯ ಓಪನ್ ಆಗಿ ದಿಶಾ ತನ್ನ ಗರ್ಲ್ ಫ್ರೆಂಡ್ ಅಂತ ಹೇಳೇ ಬಿಟ್ಟಿದ್ದ. ಅವನ ಮಾತು ಒಂದ್ ರೀತಿ ಕುದಿಯೋ ಎಣ್ಣೆಗೆ ಐಸ್ ವಾಟರ್ ಹಾಕಿರೋ ತರ ಇತ್ತು. ದಿಶಾ ಅವನ ಮಾತನ್ನ ಕೇಳಿ ಸ್ಟನ್ ಆಗಿದ್ಲು. ಇಷ್ಟ ಹೊತ್ತು ಅವಳು ಹೇಳಿದ್ದೆಲ್ಲ ಸುಳ್ಳು ಅನ್ನೋ ಹಾಗೆ ಅಚಿಂತ್ಯ ಮಾತಾಡ್ಬಿಟ್ಟಿದ್ದ. ಅವಳೀಗ ನಡೆದಿರೋದನ್ನ ನಂಬಕ್ಕಾಗ್ದೆ ಅಚಿಂತ್ಯನ್ ಕಡೆ ನೋಡ್ತಾ ಜೋರಾಗಿ ಅಚಿಂತ್ಯ ಸರ್ ಅಂತ ಅಂದ್ಲು. ಅವನು ಶಾಕ್ ಆಗಿರೋ ಅವಳ ಮುಖನ ನೋಡಿ ಸ್ಮೈಲ್ ಮಾಡ್ತಾ ಯಾಕೆ, ಏನಾಯ್ತು ದಿಶಾ ಅಂತ ಕೇಳ್ದ. ನಮ್ಮ ಮಧ್ಯೆ ಯಾವ್ದೇ ತರದ ರಿಲೇಶನ್ಶಿಪ್ ಇಲ್ಲ, ನೀವ್ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಸಿಚುವೇಶನ್ ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು. ಅಫ್ಕೋರ್ಸ್ ಈ ಹಿಂದೆ ಈ ತರ ಏನೂ ಇರ್ಲಿಲ್ಲ, ನೀನ್ ಹೇಳಿದ್ ನಿಜಾನೇ ಅಂತ ಕಾಮ್ ಆಗಿ ಹೇಳ್ತಾ ಅಚಿಂತ್ಯ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟ.
ಆದ್ರೆ ಇನ್ಮುಂದೆ ಇದು ಈ ರೀತಿನೇ ಇರುತ್ತೆ ಅಂತ ಹೇಳ್ದ. ಅವಿನಾಶ್ ಅವನ ಕಣ್ಮುಂದೆ ನಡೀತಾ ಇದ್ದಿದ್ದ ರೊಮ್ಯಾನ್ಸ್ ತರದ ಬಿಹೇವಿಯರ್ನ ನೋಡಿ ಸ್ಟನ್ ಆಗಿದ್ದ. ದಿಶಾ ತರಾನೇ ಅವನಿಗೂ ಕಣ್ಮುಂದೆ ನಡೀತಾ ಇರೋದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ದಿಶಾ ಹತ್ರ ಒದೆ ತಿಂದು ಬಿದ್ದ ಫೋರ್ಸ್ಗೆ ಅವನ ಶರ್ಟ್ ಕೂಡ ಒಂದಿಷ್ಟು ಕಡೆ ಕಿತ್ತೋಗಿತ್ತು. ಅವನ ಮುಖದ ಮೇಲೂ ಒಂದೆರಡು ಕಡೆ ಕಲೆ ಆಗಿತ್ತು. ಅವನ ನೋಡ್ತಾ ಇದ್ರೆ ಯಾವ್ದೋ ಹುಡುಗಿ ಹಿಂದೆ ಬಿದ್ದ ದೇವದಾಸ್ ಆಗಿದ್ದಾನೆ ಅನ್ನೋ ಹಾಗೆ ಕಾಣ್ತಿದ್ದ. ಅವನ ಮುಖದಲ್ಲಿ ನೋವ್ತಾ ಇದ್ದ ಜಾಗನ ಟಚ್ ಮಾಡ್ದ. ಅವನ ಕೈಗೆ ಬ್ಲಡ್ ತಾಕ್ತು. ಅವನೊಂದ್ಸಲ ಡೀಪ್ ಆಗಿ ಉಸಿರಾಡಿ ಮತ್ತೆ ಅವರಿಬ್ರ ಕಡೆ ನೋಡ್ತಾ, ನಾನಿರೋದನ್ನ ಓಪನ್ ಆಗಿ ಹೇಳ್ತೀನ ಚಿಂತ್ಯ, ನಾನು ಮತ್ತೆ ದಿಶಾ ಮದುವೆ ಆಗಿ 4 ವರ್ಷ ಆಗಿದೆ. ಇವಳು ಯಾರೋ ಪ್ಯೂರ್ ಇನ್ನೋಸೆಂಟ್ ಹುಡುಗಿ ಅಂತ ನೀವ್ ಅನ್ಕೊಂಡಿದ್ರೆ ಅದ್ ಖಂಡಿತವಾಗ್ಲೂ ನಿಜ ಅಲ್ಲ. ನಿಮ್ ಕ್ಯಾರೆಕ್ಟರ್ ಬಗ್ಗೆನೂ ನಾನು ಇದೇ ಕೇಳಿದೀನಿ. ನೀವು ತುಂಬಾ ಮ್ಯಾನ್ಲಿ, ಸ್ಟ್ರಿಕ್ಟ್, ಲೈಫಲ್ಲಿ ಡಿಸಿಪ್ಲಿನ್ ಇರೋರು ಅಂತ ಜನ ಮಾತಾಡ್ಕೋತಾರೆ. ಈ ತರ ಇರ್ಬೇಕಾದ್ರೆ ನೀವು ಇನ್ನೊಬ್ಬನ ಹೆಂಡತಿ ಜೊತೆ ಅಫೇರ್ ಇಟ್ಕೋತೀನಿ ಅಂದ್ರೆ ಅದು ನಿಮಗೆ ನೀವು ಮಾಡ್ಕೊಳ್ಳೋ ಅವಮಾನ ಅಲ್ವಾ ಅಂತ ಅವಿನಾಶ್ ಕೇಳ್ದ. ಅವನ ಮಾತಲ್ಲಿ ಯಾವ ಲೆವೆಲ್ಗೆ ಕೋಪ, ದ್ವೇಷ ತುಂಬಿತ್ತು ಅಂತ ಯಾರಿಗಾದ್ರೂ ಅರ್ಥ ಆಗ್ತಿತ್ತು. ದಿಶಾಗೆ ಅವನ ಆಡ್ತಾ ಇದ್ದಿದ್ದ ಮಾತನ್ನ ಕೇಳಿ ಕೋಪ ತಡಿಯಕ್ಕಾಗ್ಲಿಲ್ಲ. ಅವಳು ಹಲ್ಲು ಕಡಿತಾ, ಅವಿನಾಶ್, ನಾನ್ ನಿಂಗೆ ಆಲ್ರೆಡಿ ಹೇಳಿದೀನಿ, ನನ್ನ ಮತ್ತೆ ಅಚಿಂತ್ಯ ಅವ್ರ ಮಧ್ಯ ನೀನ್ ಹೇಳ್ತಾ ಇರೋ ತರದ್ ಯಾವ ಸಂಬಂಧನೂ ಇಲ್ಲ. ನೀನ್ ನಮ್ ರಿಲೇಶನ್ಶಿಪ್ ಮಧ್ಯ ಬೇರೆ ಯಾರ್ಯಾರನ್ನೂ ಎಳ್ಕೊಂಡ್ ಬರೋದನ್ನ ನಿಲ್ಸು ಅಂತ ಹೇಳಿದ್ಲು. ಅಷ್ಟ್ರಲ್ಲಿ ಅಚಿಂತ್ಯ ದಿಶಾ ಕೈನ ಹಿಡ್ಕೊಂಡು, ಹೇ ದಿಶಾ, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನಾನ್ ಯಾರೋ 3rd ಪರ್ಸನ್ ಖಂಡಿತ ಅಲ್ಲ, ನಾನ್ ನಿನ್ ಟ್ರೂ ಬಾಯ್ ಫ್ರೆಂಡ್, ಕಮಾನ್ ಚಿಯರ್ ಅಪ್ ಅಂತ ಅಂದ. ದಿಶಾ ಅವನ್ನ ನಂಬಕ್ಕಾಗದೆ ವಿಚಿತ್ರವಾಗಿ ನೋಡ್ತಾ, ಐಮ್ ಸಾರಿ ಅಚಿಂತ್ಯ ಸರ್, ಬಟ್ ನಂಗೆ ಇದನ್ನೆಲ್ಲ ನಿಮಗೆ ಹೇಗ್ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅವಿನಾಶ್ ಮತ್ತೆ ನನ್ನ ಮಧ್ಯ ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ರಿಲೇಶನ್ಶಿಪ್ ಇದೆ. ನೀವಿದ್ರಲ್ಲಿ ಇನ್ವಾಲ್ವ್ ಆಗದೆ ಇರೋದೇ ತುಂಬಾ ಒಳ್ಳೇದು ಅಂತ ಹೇಳಿದ್ಲು. ಅಚಿಂತ್ಯ ಕಾಮ್ ಆಗಿ, ನೀನಿನ್ನೂ ಈ ಬಗ್ಗೆ ಮಾತಾಡಿ ಯೂಸ್ ಇಲ್ಲ ಬಿಡು ದಿಶಾ, ನಾನು ಆಲ್ರೆಡಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಸೊ ಇಂಥ ಸಿಚುಯೇಷನ್ ನಲ್ಲಿ ನಾನಿನ್ನ ಅರ್ಧದಲ್ಲೇ ಬಿಟ್ಟು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ದ. ಎಸ್ ಸರಿ ಸರ್, ನಿಮಗೆ ಆಗಿರೋ ತೊಂದರೆಗೆ ನಾನ್ ಅಪಾಲಜಿ ಕೇಳ್ತೀನಿ. ನೀವ್ ಅವನ್ನ ಇಲ್ಲೇ ತಡೆದು ನನ್ನ ಇನ್ಯಾವತ್ತೂ ಫಾಲೋ ಮಾಡ್ದಿರೋ ಹಾಗೆ ಮಾಡಕ್ಕಾಗತ್ತೆ ಅಂತ ಅನ್ಕೊಂಡಿದ್ದೀರಾ? ನನಗಿವಾಗ ಮುಂದೆ ಇರೋ ಬಸ್ ಸ್ಟಾಪ್ ತನಕ ಹೋಗ್ಬೇಕು ಅಷ್ಟೇ ಅಂತ ದಿಶಾ ಹೇಳಿದ್ಲು. ಅಚಿಂತ್ಯ ಇಂಪೇಷಂಟ್ ಆಗಿ, ನೀನೀಗ ಮೊದಲು ಕಾರ್ ಹತ್ಕೋ ಅಂತ ಅಂದ. ಅಚಿಂತ್ಯ ಸರ್ ಪ್ಲೀಸ್ ಈ ತರ ಆಡ್ಬೇಡಿ. ನಾನೇನಾದ್ರೂ ಈಗ ನಿಮ್ ಜೊತೆ ಕಾರ್ ಹತ್ಕೊಂಡು ಇಲ್ಲಿಂದ ಹೊರಟ್ರೆ ನಮ್ ಬಗ್ಗೆ ಫುಲ್ ರೂಮರ್ಸ್ ಹರಡೋದಕ್ಕೆ ಶುರು ಆಗತ್ತೆ. ಹಾಗೇನಾರು ಆದ್ರೆ ಫ್ಯೂಚರ್ ಅಲ್ಲಿ ನಾವು ಮೀಟ್ ಮಾಡೋಕ್ ಹೇಗ್ ಸಾಧ್ಯ? ನಾನ್ ನಿಮ್ ಜೊತೆ ವರ್ಕ್ ಮಾಡೋಕಾದ್ರೂ ಹೇಗ್ ಸಾಧ್ಯ ಅಂತ ದಿಶಾ ಕೇಳಿದ್ಲು. ಅಚಿಂತ್ಯ ವಾರ್ನ್ ಮಾಡೋ ತರ, ಒಂದ್ ವೇಳೆ ಯಾವನಾದ್ರೂ ನಮ್ ಬಗ್ಗೆ ಗಾಸಿಪ್ ಮಾಡೋ ಧೈರ್ಯ ಮಾಡಿದ್ರೆ ನಾನ್ ಅವನಿಗೆ ಡೈರೆಕ್ಟ್ ಆಗಿ ಬಂದು ನಿನ್ನ ಮೀಟ್ ಮಾಡಕ್ಕೆ ಹೇಳ್ತೀನಿ. ಸೊ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ನಿಂಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ದಿಶಾ, ಸುಮ್ನೆ ಏನು ಮಾತಾಡದೆ ಕಾರ್ ಹತ್ಕೋ. ನೀನ್ ಕಾರ್ ಹತ್ತಲ್ಲ ಅಂತ ಹಠ ಮಾಡ್ತಾನೆ ಇದ್ರೆ ನಾನ್ ಖಂಡಿತ ನಿನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀನಿ. ಆಮೇಲೆ ಅವಿನಾಶ್ ನಿಂಗೆ ಏನೇ ಮಾಡಿದ್ರು ನಾನಂತೂ ಕೇರ್ ಮಾಡಲ್ಲ ಅಂತ ಹೇಳ್ದ. ಅವನು ಹೇಳಿದ ಕೊನೆ ಮಾತು ದಿಶಾಗೆ ಸರಿಯಾಗಿ ನಾಟಿತ್ತು. ಅವಳಿಗೆ ಲೈಟ್ ಆಗಿ ಭಯ ಶುರುವಾಗಿತ್ತು. ಸೊ ಅವಳು ಅವನೆಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ, ಅವಿನಾಶ್ ಇನ್ನೇನ್ ಮಾಡ್ತಾನೋ ಅಂತ ತಕ್ಷಣ ಕಾರ್ ಹತ್ಕೊಂಡ್ರಿ. ಆದ್ರೆ ಅವಳು ಮುಂದ್ಗಡೆ ಸೀಟಲ್ಲಿ ಕೂರ್ದೆ ಕಾರಿನ ಹಿಂದ್ಗಡೆ ಸೀಟಲ್ಲಿ ಕೂತ್ಲು. ಅವಳು ಹಾಗೆ ಮಾಡಿದ್ರಿಂದ ಅಚಿಂತ್ಯಗೆ ಸಮಾಧಾನ ಆಯ್ತು. ಬಟ್ ದಿಶಾ ಆಲ್ರೆಡಿ ಅವನ್ನ ಫೇಸ್ ಮಾಡದೆ ಬೇರೆ ಕಡೆ ನೋಡ್ತಾ ಕೂತಿದ್ಲು. ಅವಿನಾಶ್ ದಿಶಾ ಹಾಗೆ ಮಾಡಿದ್ದನ್ನ ನೋಡಿ ಶಾಕ್ ಆದ. ಆಮೇಲೆ ಅವನು ಆಡ್ಕೊಳ್ಳೋ ಹಾಗೆ ಸ್ಮೈಲ್ ಮಾಡ್ತಾ ಅಚಿಂತ್ಯ ಕಡೆ ತಿರುಗ್ದ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.